ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಆಫೀಸ್ಗೆ ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಇನ್ನೊಂದು ವಿಷಯ, ಇವತ್ತು ನಮ್ಮ ತಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನಾನು ಅಮ್ಮನ ಮನೆಗೆ ಹೋಗಬೇಕು ಅಂತ ಅಮ್ಮ ಕರೆದಿದ್ದಾಳೆ ಬಾ ಅಂತಂದು. ಹಾಗಾಗಿ ನಾನು ಹೋಗ್ತಾಯಿದ್ದೀನಿ. ರೊಟ್ಟಿ ಮಾಡಿದ್ದೀನಿ, ಹಾಗಲಕಾಯಿ ಪಲ್ಯ, ಅನ್ನ ಮಾಡಿದ್ದೀನಿ, ಸಾಂಬಾರು. ಹೀಗೆ ಎಲ್ಲ ಮಾಡಿಟ್ಟು ಹೋಗ್ಬಿಟ್ರೆ ಟೆನ್ಷನ್ ಇರೋಲ್ಲ, ಅವ್ರಿಗೂ ಮಾಡ್ಕೊಳಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಅಡುಗೆ ಎಲ್ಲ ರೆಡಿಯಾಗಿದೆ. ನಾಳೆ ನಾನು ಆಫೀಸ್ಗೆ ಹಾಗೆ ಬಂದ್ಬಿಡ್ತೀನಿ. ಮತ್ತು ನಾಳೆ ಸಂಜೆನೇ ನಾನು ಬರೋದು ಮನೆಗೆ. ಹಾಗೆ ಅಡುಗೆ ಮಾಡಿಟ್ಟಿದ್ದೀನಿ. ಇವಾಗ ಒಂದು ರೊಟ್ಟಿ ತಿಂದು ಹೋಗ್ಬಿಡೋಣ. ಹೊಟ್ಟೆ ಹಸಿವಾಗಿದೆ. ಕೂದಲು ಇನ್ನು ಹಸಿ ಇದ್ದು ಕೂದಲು ಬಾಚ್ಕೋಬೇಕು. ರೆಡಿ ಫೇಸ್ಗೆಲ್ಲ ರೆಡಿಯಾಗಿದೆ. ಊಟ ಮಾಡ್ಕೊಂಡು ಹೋಗ್ಬಿಡೋದು. ಬನ್ನಿ ಆಫೀಸ್ಗೆ ಹೋಗಿ ನಾನು ಅಲ್ಲೇ ಅಮ್ಮನ ಮನೇಲಿ ಸಿಗ್ತೀನಿ. ಹಾಯ್, ಅಮ್ಮನ ಮನೆಗೆ ಬಂದೆ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಕೇಕ್ ತಂದಿದ್ದಾರೆ. ಇವಾಗ ಕಟ್ ಮಾಡ್ತಾರೆ. ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಚಿಕನ್ ಬಿರಿಯಾನಿ. ಬಟ್ ಅಮ್ಮ ಕಲಸಿಟ್ಟಿದ್ದಾರೆ, ಆಲ್ಮೋಸ್ಟ್ ಅದು ಕ್ಲಿಪ್ಪಿಂಗ್ ಇಲ್ಲ. ಹಾಗೆ ಹೇಳ್ತೀನಿ, ಬನ್ನಿ ಬಿರಿಯಾನಿ ಮಾಡೋಣ. ಅಮ್ಮ ಬಿರಿಯಾನಿ ಮಾಡೋಣ. ಬಿರಿಯಾನಿ ಅಮ್ಮ ಕಲಸಿಟ್ಟಿದ್ದಾರೆ. ಇದಕ್ಕೆ ಹಸಿಮೆಣಸಿಕಾಯಿ, ಪುದೀನ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ ಎಲ್ಲನೂ ಫ್ರೈ ಮಾಡಿ ಎಲ್ಲನೂ ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಅಮ್ಮ ಅದಕ್ಕೆ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿಕೊಂಡು 1.5 kg ಚಿಕನ್ ತಂದಿದ್ದರು. ಪಪ್ಪ ಎಲ್ಲರೂ ಜಾಸ್ತಿ ಜನ ಇರೋದ್ರಿಂದ ಹಾಕಿ ಕಲಸಿಟ್ಟಿದ್ದಾರೆ. ಅದ್ರ ಜೊತೆಗೆ ಅರಿಶಿನ ಪುಡಿ, ಉಪ್ಪು ಆ್ಯಂಡ್ ಮೊಸರು ಈ ಮೂರನ್ನು ಹಾಕಿ ಕಲಸಿಟ್ಟಿದ್ದಾರೆ. ಹಸಿಮೆಣಸಿಕಾಯಿ ಪೇಸ್ಟು. ಇವಾಗ ದೊಡ್ಡ ದಬ್ರಿ ಇಟ್ಟಿದ್ದೀನಿ. 3.5 ಗ್ಲಾಸು, ದೊಡ್ಡ ಗ್ಲಾಸಲ್ಲೇ 3.5 ಗ್ಲಾಸ್ ಹಾಕೊಂಡಿದ್ಲು ಅಮ್ಮ. ಯಾಕೆಂದರೆ ಅಕ್ಕ, ಮಾಮ, ಅಕ್ಕನ ಮಕ್ಕಳು, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತಿ ಎಲ್ಲರೂ ಬರ್ತಾಯಿದ್ದಾರೆ ಫಂಕ್ಷನ್ಗೆ. ಕೇಕ್ ಕಟ್ ಮಾಡೋದ್ರಿಂದ ಎಲ್ಲರಿಗೂ ಹೇಳಿದ್ದೆ. ಅದಕ್ಕೆ ಈರುಳ್ಳಿ ಬೇಕು. ಈರುಳ್ಳಿ ಒಂದು 3ರಿಂದ 4 ಹೆಚ್ಚಿಟ್ಟಿದ್ರು ಅಮ್ಮ. ಹಾಗಾಗಿ ತೆಳ್ಳಗೆ ಉದ್ದಗೆ ಹೆಚ್ಚಬೇಕು. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡೆ. ಸ್ವಲ್ಪ ಡಬರೆ ಬಿಸಿ ಹಾಕಬೇಕು. ಗ್ಯಾಸ್ ಆನ್ ಮಾಡ್ಕೊಂಡಿಂದೆ ಎಣ್ಣೆ ಹಾಕಬೇಕು. ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನಾನು ಆ ಕಪ್ಪಲ್ಲಿ 3ರಿಂದ 4 ಕಪ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ರಿಫೈಂಡ್ ಆಯಿಲೇ ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಮಾಡೋ ಬಿರಿಯಾನಿ ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ, ತುಂಬ ಖುಷಿಯಿಂದ ತಿಂತಾರೆ ಅವ್ರು. ನಮ್ಮ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಚಕ್ಕೆ, ಯಾಲಕ್ಕಿ, ಲವಂಗ, ಮೆಣಸು ಇಷ್ಟನ್ನು ಹಾಕಬೇಕು. ಮತ್ತು ಅದ್ರ ಜೊತೆ ಪಲಾವ್ ಎಲೆ ಹಾಕಬೇಕು. ನಮ್ಮ ಮಿಸ್ ಆಗಿತ್ತೆ ಪಲಾವ್ ಎಲೆ ಇದ್ದಿದ್ದಿಲ್ಲ, ಹಾಗಾಗಿ ಪಲಾವ್ ಎಲೆ ಹಾಕಲಿಲ್ಲ. ಇಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಸಾಲೆ ಐಟಮ್ ಫ್ರೈ ಆಗಿಂದೆ ಆನಿಯನ್ ಹೆಚ್ಚಿಟ್ಕೊಂಡಿದ್ದೀವಲ್ಲ, ಉಳ್ಳಾಗಡ್ಡಿ, ಅದನ್ನು ಎಣ್ಣೆಗೆ ಹಾಕಬೇಕು. ಫ್ರೈ ಆಗಬೇಕು. ಯಾವ ಥರ ಫ್ರೈ ಆಗಬೇಕು ಅಂದರೆ ಕೆಂಪಾಗಬೇಕು ಅದು. ಆ ಥರ ಉಳ್ಳಾಗಡ್ಡಿ ಕೆಂಪಾದರೆ ಟೇಸ್ಟು ಚೆನ್ನಾಗಿರುತ್ತೆ ಆ ಥರ. ಹಾಗಾಗಿ ನಾನು ಆನಿಯನ್ನು ಫ್ರೈ ಕೆಂಪಾಗೋವರೆಗೂ ಬೆನಿಸ್ತಾ ಇದ್ದೀನಿ. ಇವಾಗ ಕೆಂಪಾಗಿದೆ, ಇನ್ನು ಸ್ವಲ್ಪ ಆಗಬೇಕು. ಹಾಗಾಗಿ ನಮ್ಮ ಸುಜಾತ ಏನು ಕೇಳಿದ್ಲು, ಟೀ ಇದನ್ನು ಕುಡಿತೀಯಾ ಅಂದು. ನಾನು ಟೀ ಕುಡಿಯೋಕೆ ಹೋದೆ. ಅಲ್ಲಿ ಆ ಕಡೆ ಈರುಳ್ಳಿ ಚೆನ್ನಾಗಿ ಬೆನೀತಾ ಇದೆ. ನಮ್ಮ ಸುಜಾತ ಬಂದು ಎಲ್ಲರಿಗೂ ಟೀನು ಸೋಸ್ಕೊಟ್ಲು. ಅಕ್ಕ ಮಾಮ ಬಂದಿರೋದ್ರಿಂದ ಸಂಜೆ ಬಂದಿದ್ರಲ್ಲ, ಹಾಗಾಗಿ ಮತ್ತೆ ಟೀ ಮಾಡಿದ್ವಿ. ಟೀ ಕುಡಿದ್ರು. ಇವಾಗ ಚೆನ್ನಾಗಿ ಈ ಕಡೆ ಈರುಳ್ಳಿ ಬೆಂದಿದೆ. ಈರುಳ್ಳಿ ಫ್ರೈ ಆಗಿದೆ. ಇನ್ನೊಂದು ಸರಿ ಚೆನ್ನಾಗಿ ಕೈ ಆಡಿಸಿದೆ. ಕೆಂಪಾಗಿತ್ತು ಈರುಳ್ಳಿ, ತುಂಬ ಚೆನ್ನಾಗಾಗಿತ್ತು. ಈಗ ಚಿಕನ್ ಕಲಸಿಟ್ಟಿರ್ತೀವಲ್ಲ, ಅದನ್ನು ಹಾಕಬೇಕು. ಎಲ್ಲನೂ ಸಮೇತ ಹಾಕಿದರೆ ಚೆನ್ನಾಗಾಗುತ್ತೆ. ಚಿಕನ್ ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆನಿಯನ್ ಒಳಗಡೆ ಅದು ಫ್ರೈ ಆಗಬೇಕು. ಅಂದರೆ ಅದು ಈರುಳ್ಳಿ ಒಳಗಿರೋ ಅಂಶನೆಲ್ಲ ಬಿಟ್ಕೊಳ್ಳುತ್ತೆ. ಆ್ಯಂಡ್ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಬಿರಿಯಾನಿಗೆ. ಹಾಗಾಗಿ ಮತ್ತೆ ಒಂದು ಸಲ ಕಲಿಸ್ತಾ ಇದ್ದೀನಿ. ಇದನ್ನು ಹಾಗೆ ಆಯಿಲಲ್ಲೇ ಬೆನಿಸ್ಬೇಕು. ಬೇಕಂದರೆ ಸ್ವಲ್ಪ ನೀರು ಹಾಕಬೇಕು. ನಾನು ಚಿಕನ್ ಕಲಸಿಟ್ಟಿದ್ದ ದಬ್ರೆ ಇತ್ತಲ್ಲ, ಅದು ವೇಸ್ಟ್ ಆಗಬಾರ್ದು ಅನ್ನೋಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡೋಕ್ಕೆ ಇಟ್ಟೆ. ಅಮ್ಮ ಈ ಗ್ಲಾಸಲ್ಲಿ 3.5 ಗ್ಲಾಸ್ ಹಾಕು ಅಂದಿದ್ಲು. ಹಾಗಾಗಿ ನಾನೇನು ಮಾಡಿದೆ, ಮತ್ತೆ ನೀರು ಹಾಕಿ ಕುದಿಸ್ಬೇಕಾದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ನಾನು ಪಕ್ಕದಲ್ಲಿ ಒಂದು ಡಬರಿ ಬಿಸಿ ಇಟ್ಕೊಂಡು ಆ ಡಬರಿಗೆ 3.5 ಗ್ಲಾಸ್ ಹಾಕಿ ಅಂದಿದ್ಲಲ್ಲ ಅಮ್ಮ, 8 ಗ್ಲಾಸು ನಾನು ನೀರು ಹಾಕಿ ಕುದಿಲಿಕ್ಕೆ ಇಟ್ಟೆ. ಈ ಕಡೆ ಚಿಕನ್ ಬೆನೀತಾ ಇದೆ, ಆ ಕಡೆ ನೀರು ಕಾಯ್ತಾ ಇದ್ದಾವೆ.
ಅರ್ಧ ತಾಸು ಮುಂಚೆ ಅಕ್ಕಿ ತೊಳೆದು ನೀರಲ್ಲಿ ನೆನೆಗೆ ಹಾಕಿದರೆ ಚೆನ್ನಾಗಾಗುತ್ತೆ ರೈಸು. ಹಾಗಾಗಿ ನಾನು ಆಫೀಸಿಂದ ಬಂದ ತಕ್ಷಣ ಏನು ಮಾಡಿದೆ, ಫಸ್ಟು ಟೀ ಎಲ್ಲ ಕುಡಿದು ಅರ್ಧ ತಾಸು ಮುಂಚೆ ಚಿಕನ್ ಬೆನಿಲಿಕ್ಕೆ ಇಟ್ಟು ಚೆನ್ನಾಗಿ ನೀರಲ್ಲಿ ಅಕ್ಕಿ ತೊಳೆದ್ಬಿಟ್ಟು ಅದನ್ನು ನೆನೆಸಿ ಹಾಕಿ ಇಟ್ಟಿದ್ದೆ. ಈಗ ಇಲ್ಲಿ ಚಿಕನ್ನು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಉಪ್ಪನ್ನು ನೋಡ್ಕೊಂಡು ಹಾಕಬೇಕು, ಯಾಕಂದರೆ ನಾವು ಹಸಿಮೆಣಸಿಕಾಯಿ ಪೇಸ್ಟಿಗೂ ಉಪ್ಪು ಹಾಕಿರ್ತೀವಿ. ನಂತರ ಚಿಕನ್ಗೆ ಮೊಸರು, ಉಪ್ಪು, ಅರಿಶಿನ ಪುಡಿ ಹಾಕಿ ಕಲಸಿಟ್ಟಿರ್ತೀವಿ. ಹಾಗಾಗಿ 2 ಕಡೆ ಉಪ್ಪು ಹಾಕಿರೋದ್ರಿಂದ ಜಾಸ್ತಿ ಉಪ್ಪು ಹಾಕಬಾರ್ದು. ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಉಪ್ಪು ಸ್ವಲ್ಪ ನೀರು ಹಾಕಿದ್ದೆ. ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡು ಆ ನೀರಲ್ಲೂ ನಾನು ಹಾಕಿದ ನೀರಲ್ಲೂ ಚೆನ್ನಾಗಿ ಬೆಂದಿದೆ. ತುಂಬ ಚೆನ್ನಾಗಾಗಿತ್ತು ಚಿಕನ್ ಬೆಂದಿದ್ದು. ಈಗ ಪಕ್ಕದಲ್ಲಿ ನೀರಿಟ್ಟಿದ್ದೀನಲ್ಲ, ಪಕ್ಕದಲ್ಲಿರೋ ನೀರು ಚೆನ್ನಾಗಿ ಕಾದಿದೆ. ಈಗ ಅದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ನೀರು ಆವಾಗಲೇ ಹಾಕಿರೋದ್ರಿಂದ ಸ್ವಲ್ಪ ನೀರು ಸೈಡ್ ಎತ್ತಿಟ್ಕೊಂಡೆ, ಬೇಕಾದರೆ ಹಾಕ್ಬೋದು ಆ ಥರ ಸ್ವಲ್ಪ ನೀರು ಉಳಿಸಿದೆ. ಇವಾಗ ಚೆನ್ನಾಗಿ ಒಂದ್ಸರಿ ಕೈ ಆಡಿಸೋಣ, ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಚಿಕನ್ ಇಷ್ಟೊತ್ತನ ಎಣ್ಣೆ ಒಳಗೆ ಬೆಂದಿದೆ, ನೋಡಿದೆ ತುಂಬ ಚೆನ್ನಾಗಿ ಬಂದಿತ್ತು. ಕುದಿಲಿ ಅಂತ ಮುಚ್ಚಿಟ್ಟೆ. ಚಿಕನ್ ಕೂಡ ಬೆಂದಿದೆ, ನೀರು ಕುದೀತಾ ಇದೆ. ಚೆನ್ನಾಗಿ ಕೈ ಆಡಿಸಿ ಇವಾಗ ಅಕ್ಕಿ ಬಸ್ಕೊಂಡು ಬರಬೇಕು. ಫಸ್ಟ್ ಬಸಿಟ್ಟರು ಚೆನ್ನಾಗಿರುತ್ತೆ, ಬಟ್ ನಾನು ಅಷ್ಟೇ ನೀರಲ್ಲಿ ನೆನೆಗೆ ಹಾಕಿರೋದ್ರಿಂದ ಹಂಗೆ ಬಿಟ್ಟಿದ್ದೆ. ನೀರು ಬಸ್ಕೊಂಡು ರೈಸು ಕುದೀತಾ ಇರೋ ನೀರಿಗೆ ರೈಸ್ ಹಾಕ್ತಾಯಿದ್ದೀನಿ. ಎಲ್ಲ ಅಕ್ಕಿ ಹಾಕಿ ಒಂದು ಸಾರಿ ಚೆನ್ನಾಗಿ ಕೈ ಆಡಿಸಿ ಮುಚ್ಚಿಟ್ಬಿಡಬೇಕು. ಸಿಮ್ಮಲ್ಲಿಡಬೇಕು, ಜಾಸ್ತಿ ಜೋರು ಇಡಬೇಡಿ, ಸಿಮ್ಮಲ್ಲಿಟ್ಟರೆ ಪರ್ಫೆಕ್ಟ್ ಆಗುತ್ತೆ. ಜಾಸ್ತಿ ಕೈ ಕೂಡ ಆಡಿಸ್ಬಾರ್ದು, ಯಾಕಂದರೆ ಅಕ್ಕಿ ಒಡೆದು ಹೋಗುತ್ತೆ ಅನ್ನೋದಕ್ಕೆ ಒಂದೇ ಸರಿ ಚೆನ್ನಾಗಿ ತಿರುವಿ ಇಟ್ಬಿಟ್ರೆ, ಮುಚ್ಚಿಟ್ಬಿಟ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಬಿರಿಯಾನಿ ಆಗಿದೆ, ರೆಡಿಯಾಗಿದೆ. ಇವಾಗ ಸ್ವಲ್ಪ ತುಪ್ಪ ಹಾಕಬೇಕು. ಅದಕ್ಕೆ 1-2-3 ಸ್ಪೂನ್ ತುಪ್ಪ ಹಾಕಿದರೆ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಹಾಗಾಗಿ 1-2-3 ಸ್ಪೂನ್ ತುಪ್ಪ ಹಾಕಿ, ಹಾಗೆ ಮತ್ತು ಸಿಮ್ಮಲ್ಲಿ ಇಡಬೇಡಿ, ಮುಚ್ಚಿಟ್ಬಿಡಿ. ಗ್ಯಾಸ್ ಆಫ್ ಮಾಡಿಬಿಡಿ, ಮುಚ್ಚಿಟ್ಬಿಡಿ. ಸೂಪರಾಗಿ ಬಿರಿಯಾನಿ ರೆಡಿ. ಬಿರಿಯಾನಿಗೆ ಮೊಸರು ಚಟ್ನಿ ಬೇಕಲ್ಲ, ನಿಮಗೆ ಉಳ್ಳಾಗಡ್ಡಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಇಷ್ಟು ಹಾಕೋಣ. ಹಾಕಿ ಇದಕ್ಕೆ ಬೇಕಾದಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಸ್ವಲ್ಪ ನೀರು ಹಾಕಬೇಕು. ತುಂಬ ಗಟ್ಟಿ ಇದೆ, ಇಷ್ಟು ಗಟ್ಟಿ ಆದರೆ ಟೇಸ್ಟ್ ಆಗಲ್ಲ. ಕಲಸಿದ್ದೀನಿ, ಈಗ ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಭಾಳ ಬೇಡ, ನೀರು ಹಾಕಬಾರ್ದು ಜಾಸ್ತಿ, ಸ್ವಲ್ಪ ಹಾಕಬೇಕು ರೈಸಿಗೆ ಕಲೀಲಿ ಅಂತ. ಪರ್ಫೆಕ್ಟಾಗಿ ಆಗಿದೆ ನೋಡಿ ಮೊಸರು ಚಟ್ನಿ. ಕೇಕ್ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಬರೆಸಿದ್ರು. ನಮ್ಮ ತಮ್ಮಗೆ ಹೇಳಿದೆ, ಇಬ್ಬರು ಹೆಸರು ಬರೆಸ್ಬೇಕಿಲ್ಲ ಅಂದರು, ಬೇಡ ಅಂತಂದರು. ತುಂಬ ಚೆನ್ನಾಗಿತ್ತು. ಚಂದ ಅದಾರ ಮತ್ತು ವಿಡಿಯೋ ಚಂದ ಅದಾರ, ಜೋಡಿ ಚಂದ. ಫೋಟೋ ತಗೊಂಡಿಲ್ಲ ಅನ್ಸೈಸ್ ಬೆಳಗ್ಗೆ ಇವತ್ತು. ನಿಂದಿರಪ್ಪ, ನಿಂದ್ರಿ ಮಮ್ಮಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. 1 ವರ್ಷ ಮುಗೀತು. ಮುಂದೆ ವರ್ಷ ಮಗನ ಗತಿಗೆ ಬೇಕು ನೋಡು ಸುಜಾತ, ಮುಂದೆ ವರ್ಷ ಪಾಪು ಬೇಕು ನೋಡು ನಮ್ಗೆ. ರೈಟ್, ಮುಗೀತು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮ ಅಪ್ಪಾಜಿ ಪ್ಯಾಂಟ್ ಶರ್ಟ್ ಬಿಚ್ಚಿ ಬಂದ್ಬಿಟ್ರಲ್ರಿ.
ಸ್ಮಿತಾಗಚ್ಚ ಅಂದ್ರೆ ನೆಟ್ ಆನ್ ಮಾಡ್ತಾರೆ. ನೀನು ಮಾಡ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಹಾಯ್ ಮಾಡಕ್ಕ ನಮ್ಮ ದೊಡ್ಡಮ್ಮ ನಮ್ಮ ಪಪ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ರು ಆಲ್ರೆಡಿ. ಮತ್ತೆ ಜಯೇಶ ಏನಮ್ಮ ಬಿರಿಯಾನಿ ಎಲ್ಲೋ ಹೊರಗಡೆ ಹೋಟೆಲ್ಗೆ ಹೋಗಿದ್ರು ಕೊಪ್ಪಳಕ್ಕೆ ಊಟಕ್ಕೆ. ಅಲ್ಲಿ ಅವರು ಫ್ಯಾಮ್ಲಿ ಅವ್ರ ಅಣ್ಣನ ಹೆಂಡತಿ ಬಂದಿದ್ರಂತೆ. ಹಾಗಾಗಿ ಮತ್ತೆ ಅಲ್ಲೇ ಕೇಕ್ ಕಟ್ ಮಾಡಿದ್ರು. ಮಧ್ಯಾಹ್ನ ಊಟ ಮಾಡ್ಕೊಂಬಂದರು. ರಾತ್ರಿ ನಾವು ಮನೇಲಿ ಮಾಡಿದ್ವಿ. ಹಾಯ್, ಊಟ ಶಿಸ್ತು ಊಟ. ಬಿರಿಯಾನಿ ಸೂಪರಾಗಿತ್ತು. ಬಿರಿಯಾನಿ ಸೂಪರಾಗಿತ್ತು. ಬಿರಿಯಾನಿ ಕೇಕು ಸೂಪರ್ ಇತ್ತು. ಊಟ ಆಯಿತು. ಎಲ್ಲರೂ ಊಟ ಮಾಡಿ ಎಲೆ ಹಾಕ್ಕೊಳಕತ್ತಿದ್ರು. ನಾವು ಎಲೆ ಹಾಕ್ಕೋಬೇಕು. ಹಾಗಾಗಿ ವಿಡಿಯೋ ಈಗಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಈಗ ನಾನು ವಿಡಿಯೋ ಕಾಯ್ತಿರ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟು. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪಟ್ಟಂತ ಹೊಡೆದ್ಬಿಡಿ. ನಾನು ಹೊಸ ನೋಟಿಫಿಕೇಷನ್ ಎಲ್ಲ ಬರ್ತಾವೆ. ಪ್ಲೀಸ್ ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್.